ಬೋಧಕ ವರ್ಗದ ಕಠಿಣ ಪರಿಶ್ರಮ ಹಾಗೂ ಕಾಣದ ಕೈಗಳ ಸಹಕಾರದಿಂದ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿದೆ ಸತ್ಯನಾರಾಯಣಪ್ಪ. ಸಮಾಜದಲ್ಲಿ ಉತ್ತಮ ಶಿಕ್ಷಣ ಸಂಸ್ಥೆ ಹುಟ್ಟುಹಾಕುವುದು ಸಣ್ಣ ಮಾತಲ್ಲ. ಅದರ ಹಿಂದೆ ಕಾಣದ ಕೈಗಳ ಸಹಾಯ ಸಹಕಾರದ ಜೊತೆಗೆ ಬೋಧಕ ವರ್ಗದ ಕಠಿಣ ಪರಿಶ್ರಮವಿದ್ದಾಗ ಮಾತ್ರ ಉತ್ತಮ ಶಿಕ್ಷಣ ಸಂಸ್ಥೆಯಾಗಲು ಸಾಧ್ಯವಾಗುತ್ತದೆ ಎಂದು ವಿದ್ಯಾಶ್ರೀ ಶಾಲಾ ಸಂಸ್ಥಾಪಕರಾದ ಸತ್ಯನಾರಾಯಣಪ್ಪ ಹರಪನಹಳ್ಳಿ ಹೇಳಿದರು. ಕುಕನೂರು ಅವರು ಪಟ್ಟಣದ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆಯಲ್ಲಿ ರವಿವಾರದಂದು ಆಯೋಜಿಸಿದ್ದ ಶಾಲಾ ವಾರ್ಷಿಕ ವೈಭವ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಶಾಲೆಯ ಅಭಿವೃದ್ಧಿಗೆ ಶಾಸಕ ರಾಯರೆಡ್ಡಿ ಅನುದಾನ ನೀಡಿದ್ದಾರೆ ಹಾಗೂ ಮಾಜಿ ಶಾಸಕ ಹಾಲಪ್ಪ ಆಚಾರ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿಕೊಟ್ಟಿದ್ದಾರೆ. ಹೀಗೆ ಅನೇಕ ಮಹನೀಯರು ಸಹಾಯ ಸಹಕಾರ ಮನೋಭಾವದಿಂದ ನಮ್ಮ ಶಾಲೆ ಪ್ರಗತಿಯಲ್ಲಿದೆ ಎಂದರು. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸೃಜನಶೀಲತೆ ಕಲಿಸಿ ಕೇವಲ ಸರ್ಕಾರಿ ಉದ್ಯೋಗ ಮಾಡಿಸಬೇಕೆಂದು ಶಿಕ್ಷಣ ನೀಡದೆ ಅದರ ಜೊತೆಗೆ ಕೃಷಿ ವ್ಯವಸಾಯದ ಮಹತ್ವಗಳನ್ನು ತಿಳಿಸುವ ಕಾರ್ಯವಾಗಬೇಕು. ಈಗ ಲಕ್ಷಕ್ಕೆ ಕೇವಲ 25,000 ಜನರಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತಿದೆ. ಮುಂದೆ ಭವಿಷ್ಯ ಅಷ್ಟೊಂದು ಸುಲಭವಿಲ್ಲ. ಎಲ್ಲರಿಗೂ ಸರ್ಕಾರಿ ಉದ್ಯೋಗ ದೊರೆಯಲು ಕಷ್ಟ ಸಾಧ್ಯವಾದ್ದರಿಂದ ಸರ್ಕಾರಿ ಉದ್ಯೋಗಕ್ಕೆ ಅಂಟಿಕೊಳ್ಳದೆ ಉತ್ತಮ ಶಿಕ್ಷಣದೊಂದಿಗೆ ಪರ್ಯಾಯ ಜೀವನ ನಡೆಸಲು ಅಣಿಯಾಗಲೇಬೇಕು ಎಂದು ಕರೆ ನೀಡಿದರು. ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದರೂ ತುಂಬಿಕೊಳ್ಳಲಾಗುತ್ತಿಲ್ಲ. ಇಂದಿನ ವಿದ್ಯಾವಂತ ಯುವಕರು ವ್ಯವಸಾಯ ಮಾಡಲು ಆಗುತ್ತಿಲ್ಲ. ಅಂತಹ ಸನ್ನಿವೇಶಗಳು ಎದುರಾಗುತ್ತಿದ್ದು ಪ್ರತಿಯೊಬ್ಬ ಯುವಕರು ಜ್ಞಾನಾರ್ಜನೆಯ ಜೊತೆಗೆ ಕೃಷಿಗೆ ಮಹತ್ವ ನೀಡಬೇಕು ಎಂದರು. ನಂತರ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಜಶವಂತ್ ರಾಜ್ ಜೈನ್ ಮಾತನಾಡಿ, ನಮ್ಮ ಶಾಲೆ ಇಷ್ಟೊಂದು ಪ್ರಗತಿಯತ್ತ ಸಾಗಲು ಇಲ್ಲಿನ ಆಡಳಿತ ಮಂಡಳಿಯವರು ಹಾಗೂ ವಿಶ್ವಸ್ತ ಮಂಡಳಿಯವರ ಪರಿಶ್ರಮ ಹಾಗೂ ವಿವಿಧ ಗಣ್ಯ ಮಹನೀಯರ ಸಹಕಾರ ಸಾಕಷ್ಟಿದೆ. ಇಂತಹ ವೈಭವ ಕಾರ್ಯಕ್ರಮ 5 ವರ್ಷಗಳ ನಂತರ ನಡೆಯುತ್ತಿರುವುದರಿಂದ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಸಂತೋಷ ಮೂಡಿಸಿದೆ ಎಂದರು. ನಮ್ಮ ಶಾಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯ ವಿವಿಧ ಕೋರ್ಸ್ಗಳನ್ನು ಹೆಚ್ಚಿಸುವ ಮೂಲಕ ಶಾಲೆಯ ಶಿಕ್ಷಣದಲ್ಲಿ ಇನ್ನೂ ಉತ್ತಮ ಪ್ರಗತಿ ಸಾಧಿಸಲಿದ್ದೇವೆ ಎಂದು ತಿಳಿಸಿದರು. ಸಾಯಂಕಾಲ 5 ಗಂಟೆಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಎಲ್ಕೆಜಿ ಮಕ್ಕಳಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿವಿಧ ಮನೋರಂಜನೆ ಕಾರ್ಯಕ್ರಮ ಜರುಗಿದವು. ಆಗಮಿಸಿ ಸರ್ವಜನತೆಗೆ ಭೋಜನ ವ್ಯವಸ್ಥೆ ಕಲ್ಪಿಸಿದವರೊಂದಿಗೆ ಮಧ್ಯರಾತ್ರಿ 2 ಗಂಟೆವರೆಗೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಜರುಗಿತು. ಈ ಸಂದರ್ಭದಲ್ಲಿ ಶರಣಪ್ಪ ಅರಕೆರೆ, ಶರಣಪ್ಪ ಮುತ್ತಾಳ್, ನವೀನ್ ನವಲೆ, ವೀರಯ್ಯ ಉಳ್ಳಗಡ್ಡಿ, ರವಿ ನಾಲ್ವಡ, ಗೌರಮ್ಮ ಅಂಗಡಿ, ದೊಡ್ಡಪ್ಪ ಭಾವಿಕಟ್ಟೆ, ಮುಖ್ಯೋಪಾಧ್ಯ ಮಧು ಸೂದನ್ ದೇಸಾಯಿ, ರಾಜಶೇಖರ್ ಹೊಸ್ಮನಿ, ಶಿಕ್ಷಕರಾದ ಕೃಷ್ಣ ವಿದ್ಯಾಪತಿ, ಪ್ರಭು ಬುಕಟೆಕಾರ ಇನ್ನಿತರರು ವೇದಿಕೆ ಮೇಲಿದ್ದರು. ಕಾರ್ಯಕ್ರಮದ ಪರಿಚಯವನ್ನು ಶಿಕ್ಷಕ ಮಂಜುನಾಥ್ ಗದಗ್ ನಡೆಸಿಕೊಟ್ಟರು. ವಿದ್ಯಾರ್ಥಿನಿಯರು ಸ್ವಾಗತಿಸಿ ನಿರೂಪಿಸಿದರು. ಅಧ್ಯಕ್ಷ ಜಶವಂತ್ ರಾಜ್ ಜೈನ್ ವಂದಿಸಿದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ನಾನು ನೆಕ್ಸ್ಟ್ ಮುಂದಿನ ವರ್ಷ ನಾನು LKG UKG ಮೌಂಟಿಸರಿ ಕ್ಲಾಸಸ್ ನಾವು ವಿಶೇಷವಾದ ಒಂದು ಪ್ರತ್ಯಕ್ಷ ಕಟ್ಟಡವನ್ನು ಮಾಡ್ತಾ ಇದ್ದೀವಿ. ಸುಮಾರು 60ರಿಂದ 70 ಲಕ್ಷ ವೆಚ್ಚ ಮಾಡಿ 15 ಶಿಕ್ಷಣ ನೀತಿಯನ್ನು ಇದು ಮೌಂಟಿಸರಿ ಲರ್ನಿಂಗ್ ಮೆಟೀರಿಯಲ್ಸ್ ಜೊತೆಗೆ ಅದು ಫುಲ್ ಪ್ಲೇಸ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಾಡ್ತಾ ಇದ್ದೀವಿ. ಅದು ಆಮೇಲೆ IIT ಮತ್ತು NIT 6 ಮತ್ತು 7 ತರಗತಿಯಿಂದ ವಿಜ್ಞಾನ ಮತ್ತು ಗಣಿತ ವಿಷಯಗಳು CBSE NCERT ವಿಷಯಗಳು ಮತ್ತು ರಾಜ್ಯ ಸರ್ಕಾರ ಎರಡೂ ಬೋಧನೆ ಮಾಡುತ್ತೆ. ಯಾಕಂದ್ರೆ ನಮ್ಮ ಮುಂದಿನ ಭವಿಷ್ಯ ನಮ್ಮ ವಿದ್ಯಾರ್ಥಿಗಳ SSLC ಪಾಸ್ ಆಗುತ್ತೆ ವಿದ್ಯಾರ್ಥಿಗಳು ನಾವು ವಿಚಾರ ಮಾಡಲಾಗದು. ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ನಾವು ವಿಚಾರ ಮಾಡಬೇಕು ಅನ್ನೋದು ಪರಿಸ್ಥಿತಿ ಇಲ್ಲ. ನಾನು ರಾಜ್ಯ ಸರ್ಕಾರದ ಪಠ್ಯಪುಸ್ತಕ ಜೊತೆಗೆ ನ್ಯಾಷನಲ್ NCERT ನಾವು ಪ್ರಿಫರ್ ಮಾಡಿದ್ರೆ ಮಾತ್ರ ವಿದ್ಯಾರ್ಥಿಗಳು ಸರಳವಾಗಿ ಮುಂದಿನ ಎಜುಕೇಶನ್ ಅನುಕೂಲ ಆಗುತ್ತೆ. ನಾವು IIT ಎಲ್ಲಿ ಹೊಂಟಿದೆ ಅಂತಂದ್ರ ಬಗ್ಗೆ ತಾವು ಸ್ವಲ್ಪ ಗಮನ ಕೊಡ್ರಿ. ನಾವು ಯಾವುದೋ ಒಂದು ಡಿಗ್ರಿ ತಗೊಳ್ಳೋದ್ರಿಂದ ಸಾಫ್ಟ್ವೇರ್ ಇಂಜಿನಿಯರ್ ಮಾಡೋದ್ರಿಂದ ಸಾರ್ಥಕತೆ ಇಲ್ಲ. ಇವತ್ತು ನೀವು ನೋಡಿದ್ರಿ 1 ಲಕ್ಷ ಜನ ಇಂಜಿನಿಯರ್ಸ್ ತಯಾರಾಗ್ತಾರಂದ್ರೆ ಒಂದು ವರ್ಷಕ್ಕೆ 25,000 ಮಂದಿ ಮಾತ್ರ ನೌಕರಿ ಸಿಗಕತ್ತಾವ. ಎಲ್ಲರೂ ಪಗಾರ ಜಾಸ್ತಿ ಅಂತ ತಿಳ್ಕೊಂಡು ಸಾಫ್ಟ್ವೇರ್ಗೆ ಹೋಗ್ತಾ ಇದ್ದಾರೆ. ಮೆಕ್ಯಾನಿಕಲ್ ಅಡ್ಮಿಷನ್ ಇಲ್ಲ, ಸಿವಿಲ್ ಅಡ್ಮಿಷನ್ ಇಲ್ಲ, ಡಿಪ್ಲೊಮಾ ಅಷ್ಟಕ್ಕಷ್ಟೇ. ಮುಂದೆ ಭವಿಷ್ಯ ಅಷ್ಟು ಸುಲಭ ಇಲ್ಲ. ಯಾವುದೇ ರೀತಿ ಜಾಬ್ ಕ್ರಿಯೇಷನ್ ಇಲ್ಲ. ಇದು ವೆರಿ ಸೀರಿಯಸ್ ಪ್ರಾಬ್ಲಮ್. ಇಲ್ಲಿ ಮಕ್ಕಳು ಭಾಳ ಬಾಯಿ ಮಾಡ್ತಾ ಇದ್ದಾರೆ. ಆದರೆ ಅದನ್ನೆಲ್ಲ ಹೊರತಾಗಿ ಕೂಡ ನಿಮಗೆ ಕಿವಿಗೆ ಬೀಳ್ತಾವಂತ ನಾನು ತಿಳ್ಕೊಂಡಿದ್ದೀನಿ.
ಇಟ್ ಇಸ್ ವೆರಿ ಸೀರಿಯಸ್ ಪ್ರಾಬ್ಲಮ್. ಎಷ್ಟು ಜನರಿಗೆ ನೌಕರಿ ಕೊಡೋಕೆ ಸರ್ಕಾರಕ್ಕೆ ಸಾಧ್ಯ ಇದೆ? ಸರ್ಕಾರದಾಗ ಎಷ್ಟು ಖಾಲಿ 40%, 40% ಹುದ್ದೆಗಳು ಎಲ್ಲ ಇಲಾಖೆಗಳೆಲ್ಲ ಖಾಲಿ ಇದ್ದಾವೆ. ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇದ್ದಾವೆ, ಕೊಡಕ್ಕಾಗ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿ ಏನಾಗೈತೋ ಗೊತ್ತಿಲ್ಲ. ಎಷ್ಟು ಮಂದಿ ಅನುದಾನಿತ ಶಾಲೆಯಲ್ಲಿ ಮಾಸ್ತರ್ಗಳನ್ನ ಇವತ್ತು ನೋಡಿದ್ವಿ ನಾವು, ಸಾಕಷ್ಟು ಕೇಳ್ತೇವೆ. ಶಾಲೆಗಳನ್ನ ಮುಗಿಸ್ತಾ ಇದ್ದಾವೆ. ಇಂಥ ಪರಿಸ್ಥಿತಿಯಾಗ ನಾವು ಮಕ್ಕಳಿಗೆ ಯಾವ ರೀತಿ ನಾವು ಶಾಲೆ ಕಲಿಸ್ಬೇಕು? ಬರೇ BE ಮಾಡಿದ್ರೆ ಸಾಕಲ್ಲ. ಎಷ್ಟೋ ಜನ ಹಾರ್ಟಿಕಲ್ಚರ್ ಹೋಗ್ತಾನೆ ಇಲ್ಲ. 30,000 ಸಂಬಳ, MTech ಮಾಡ್ಕೊಂಡ್ರೆ 15,000 ಸಂಬಳ ಕೊಡ್ತಾರ. ನಾವು ಇಲ್ಲಿ ವಾಚ್ಮನ್ 15,000 ಸಂಬಳ ಕೊಡ್ತೀವಿ. MTech ಮಾಡ್ಕೊಂಡ್ರೆ 15,000 ಸ್ವಲ್ಪ ನೀವು ಗಂಭೀರವಾಗಿ ತಗೋಬೇಕು. ಮಕ್ಕಳಿಗೆ ಒಂದಲ್ಲೇ ಅಂತಲ್ಲ, ಇವತ್ತು ಬೇರೆ ರೀತಿ ಕಲೆಯಲ್ಲಿ ನಾವು ಸಂಗೀತ ಶಾಲೆ ತೆಗಿಬೇಕಂದ್ರೆ ಎಲ್ಲರೂ ಕೆರವಕ್ಕೆ ಹಾಕಿ ಹಾಡೋದ್ರಾಗ ಬಹಳ ಖುಷಿ ಪಡ್ತಾರೆ. ನಾನು ಆಕ್ಚುಲಿ ಸಂಗೀತ ಶಾಲೆ ಮಾಡೋದಂತೆ ಅದು ಆಗಲಿಲ್ಲ. ನಾನು ಇಷ್ಟೇ ಹೇಳಬಯಸಿರೋ, ಮಕ್ಕಳಿಗೆ ನೀವು ಸೃಜನಶೀಲತೆ ಅಂದ್ರೆ ಕ್ರಿಯೇಟಿವಿಟಿ ಕಲಿಸ್ಬೇಕು. ಇವತ್ತು ಹಾರ್ಟಿಕಲ್ಚರ್ ಓದಿಸ್ಬೇಕು. ಇವತ್ತು 1 ಎಕರೆ ಹೊಲದಾಗ 10 ಲಕ್ಷ ರೂಪಾಯಿ ದಾಳಿಂಬೆ ಬೆಳೀತಾರೆ ಅಂತ ಕೇಳಿದೀನಿ ನಾನು. ಆ ಕಡೆ ಯಾರು ಸಿಗ್ತಿಲ್ಲ. ಎಲ್ಲ ಹುಡುಗರು ಕೂಡ ಮೆಂಟಲಿ ಹೆಂಗೆ ಸೆಟ್ ಆಗಿಬಿಟ್ಟಾರೆ. ಎಲ್ಲ ನಾನು ನೌಕರಿ ಮಾಡ್ಬೇಕು, ನಾನು ಫೈಲ್ ಹಿಡ್ಕೊಂಡು ಎಷ್ಟು ಜನಕ್ಕೆ ನೌಕರಿ ಸಿಗ್ತೈತಿ, ಎಲ್ಲಿ ಹೋಗ್ತಾರೆ? ಸ್ವಲ್ಪ ಇದ್ದಾಗ ಹೊಲಕ್ಕೂ ಹೋಗಿಲ್ಲ, ಕೆಲಸನೂ ಮಾಡಲಿಲ್ಲ. ಇನ್ನು ಈ ಇದಂತ ಹೇಳ್ತೀವಿ ನಾವು, ಯಾವುದು ಅಭಿವೃದ್ಧಿ ಕೇಂದ್ರಗಳು ಅಂತ ನಾವು ಇಲ್ಲಿ ಪ್ರಯತ್ನ. ಇಲ್ಲಿ ಕೌಶಲ್ಯ ಅಂದ್ರೆ ಇವತ್ತು ನೀವು ನೋಡ್ತೀರಿ, ಪ್ಲಂಬಿಂಗ್ ಕೆಲಸ ಇರ್ಬೋದು, ಪೇಂಟಿಂಗ್ ಕೆಲಸ ಇರ್ಬೋದು. ಅದ್ರ ಬಗ್ಗೆ ಏನ್ರಿ ನಮ್ಗೆ ಭಾಷಣ ಮಾಡೋ ರಾಣಪ್ಪರು ಪ್ಲಂಬಿಂಗ್ ಕೆಲಸ ಮಾಡಕ್ ಹೇಳ್ತಾರಂತೆ ನಮ್ಮ ಮಕ್ಕಳಿಗೆ ಅಂತಲ್ಲ. ಅವ್ರ ಗಳಿಕೆ ಒಂದು ದಿವಸಕ್ಕೆ ಎಷ್ಟೈತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅದ್ರ ಎಲ್ಲ ರೀತಿಯಲ್ಲಿ ಪಡಿತಿಯನ್ನು ಮಾಡಬೇಕಾಗ್ತೈತೆ. ಮುಂದೆ ಎಲ್ಲಿ ತಗೊಂಡು ಹೋಗುತ್ತಾ ಗೊತ್ತಿಲ್ಲ. ಇವತ್ತು ನೋಡ್ರಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಕೊಟ್ಟೂರು ಅಂತ ಅವರೊಳಗ ಒಬ್ಬ ಸಂಗೀತ ಶಿಕ್ಷಕ ನನಗೆ ಸಿಗ್ತಾ ಇಲ್ಲ. ಕುಟ್ನೂರ್ ಅಂತವ್ರೊಳಗೆ ನಿಮ್ಗೆ ಸುಲಭ ಭಾಷಣ ಮಾಡೋದಂತ ಕರೆಕ್ಟ್ ಹೋದ್ರೆ ನನಗೆ ತಿಳಿಯಾಗಿ ಒಬ್ಬರು ನನಗೆ ಅಡಾಟ. ಈ ನಮ್ಮ ಸಂಸ್ಥೆ ಇಷ್ಟು ಮುಂದೆ ಬರ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಬೋಧಕವರ್ಗ ಅವರ ಬರೀ ನಾವು ಸರ್ಕಾರದ ಅನುದಾನ ತಿರಸ್ಕಾರ ಮಾಡಿ ನಾವು ಕೊಡ್ತಕ್ಕಂಥ ಕನ್ಸ್ಟ್ರಕ್ಟೆಡ್ ಅಮೌಂಟ್ನಾಗ ಅವ್ರು ಬಹಳ ಖುಷಿಯಿಂದ ಈ ಕೆಲಸ ಮಾಡ್ತಾರೆ. ಈ ಗೌರವ ಏನು ಸಲ್ಲಬೇಕಂದ್ರೆ ಮೊಟ್ಟಮೊದಲನೇದಾಗಿ ನಮ್ಮ ಬೋಧಕವರ್ಗಕ್ಕೆ ನಾವು ಬಹಳ ಋಣಿಯಾಗಿದ್ದೀವಿ. ಅದಲ್ಲ, ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬೇರೆ ಗೆಸ್ಟ್ಗಳು ತರಬೇಕಂತ ಬಹಳ ಪ್ರಯತ್ನ ಮಾಡಿದೆ. ಯಾಕಂದ್ರೆ ತೀರ್ಥ ತಾಮ್ರದರ್ಗೆ ಕೊಡಬೇಕಂತೆ ಬಸವರಂತಂದು ಭಾಷಣ ಮಾಡಕ್ಕೆ ಪ್ರಯತ್ನ ಮಾಡಿದೆ. ಅನಾರೋಗ್ಯ ನಿಮಿತ್ತವಾಗಿ ನಾನು ನಿಗದಿಪಡಿಸಿದಂಥ ಯಾವುದೇ ಗೆಸ್ಟ್ಗಳು ಬರೋಕ್ಕಾಗಲಿಲ್ಲ. ಆ ಕಾರಣಕ್ಕೆ ನಾನೇ ಮಾತಾಡೋದು ಅನಿವಾರ್ಯ ಬಂತು. ಇನ್ನು ಈ ಒಂದು ಕಾರ್ಯಕ್ರಮ ಇಷ್ಟು ಸುಂದರವಾಗಿ ನಡೆದಿರಬೇಕಾದ್ರೆ ಇಲ್ಲಿ ಸಾಕಷ್ಟು ಮಂದಿ ಕಾಣೋದಕ್ಕೆ ಮುಖ್ಯವಾಗಿ ನನಗೆ ಬಹಳ ಖುಷಿಯಾಗಿತ್ತು. ನಮ್ಮ ವಿನಾಯಕ್ ಬೇನಾಳೆ ಆತ್ಮ ಒಂದು ನಮ್ಮ ಜಸವಂತ್ ಅವರು ಬಸ್ತಿ ಮೇಲೆ ಏನ್ ಮಾಡಿದ್ರು ಬಹಳ ಸುಂದರವಾಗಿ ಇವತ್ತಿನ ಕಾರ್ಯಕ್ರಮ ಕಾಣ್ತಾ ಇದ್ದಾವೆ. ನಾವು ನೋಡಿದ್ವಿ 1-2 ನೃತ್ಯಗಳನ್ನು ನೋಡಿದ್ವಿ. 8 ದಿವಸ ಟೈಮ್ನಾಗ ಎಷ್ಟು ಚಂದ ತಯಾರು ಮಾಡಿದ್ರೆ ನನಗೆ ಬಹಳ ಆಶ್ಚರ್ಯ ಆಗ್ತೈತೆ. ಇದು ಅದನ್ನ ನಮ್ಮ ಲಿಪಿ ಹೇಳಿದ್ವಿ, ಶಿಕ್ಷಣ ಫೋಟೋಗ್ರಾಫರ್ಗೆ ಹೇಳಿದ್ದೀನಿ ನಾನು, ಒಂದು ರೀಸನಬಲ್ ರೇಟ್ನಾಗ ಈಗ ನೀವು ಫೋಟೋ